ಈ ಬಗ್ಗೆ ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಹಾಗೆ ಮತ್ತಷ್ಟು ವಿಶ್ಲೇಷಣಾತ್ಮಕ ವಿವರಗಳನ್ನ ನೀಡಲಿಕ್ಕೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಅಧಿವೇಶನ ಆಗುವವರೆಗೂ ಸುಮ್ಮನಿರಿ, ಅದಾದ ಮೇಲೆ ಏನೋ ಒಂದು ಮಾಡೋಣ ಅನ್ನೋ ಸಂದೇಶ ಬಂದಿರಬಹುದು ಅನ್ನೋ ಅಂದಾಜಿತ್ತು. ಆದ್ರೆ ಅಧಿವೇಶನ ಮುಗಿಯೋ ಹೊತ್ತಿಗೆ ಫಾರಿನ್ಗೆ ಹೊರಟಿದ್ದಾರಂತೆ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ. ಹಾಗಾದ್ರೆ ಇದು ಮತ್ತೆ ಇದು ಹಿಂಗೇನಾ ಸರ್ ಕಂಟಿನ್ಯೂ? ನವೆಂಬರ್ ಅನ್ನೋದಿತ್ತು ಕ್ರಾಂತಿ, ಡಿಸೆಂಬರ್ ಮುಗಿದ ಮೇಲೂ ಕೂಡ ಸಿಗೋ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಇನ್ ಜನವರಿಯಲ್ಲೂ ಕೂಡ ರಾಜ್ಯದ ಜನ ಮುಖ್ಯಮಂತ್ರಿ ಯಾರು, ಮುಖ್ಯಮಂತ್ರಿ ಬದಲಾವಣೆ ಯಾವಾಗ, ಇದೇ ಚರ್ಚೆಯಲ್ಲಿ ನಿರತರಾಗಿರ್ಬೇಕಾ ಅಂತ. ಈ ಕ್ರಾಂತಿಗಳ ಬಗ್ಗೆ ಮಾತಾಡೋದಾದ್ರೆ ಬಹುಶಃ ಈಗ ಸಂಕ್ರಾಂತಿಗೆ ಸಂಕ್ರಾಂತಿ ಆಗೋ ಲಕ್ಷಣ ಇದೆ. ಆದ್ರೆ ಇದಕ್ಕಿಂತ ಆಶ್ಚರ್ಯಕರ ವಿಚಾರ ಏನು ಅಂದ್ರೆ, ಒಬ್ಬ ವಿರೋಧ ಪಕ್ಷದ ನಾಯಕರು, ಸಂಸತ್ತಿನ ವಿರೋಧ ಪಕ್ಷದ ನಾಯಕರು ಸಂಸತ್ತು ಅಧಿವೇಶನದಲ್ಲಿ ಇರುವಾಗನೇ ಫಾರಿನ್ ಟೂರ್ ಹೋಗ್ತಾರೆ ಅಂದ್ರೆ ಅದು ನನಗೆ ಯಾಕೋ ತೀರ ಬೇಜವಾಬ್ದಾರಿ ಕೆಲಸ ಅನ್ಸುತ್ತೆ. ಅದು ಇಲ್ಲಿ ಬಿಡಿ, ಈ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಕರ್ನಾಟಕ ಹೋಗ್ಲಿ, ನೀವು ರಾಷ್ಟ್ರದ ಸಮಸ್ಯೆಗಳನ್ನ ಅತ್ಯಂತ ಮುಖ್ಯವಾದಂತ ಚುನಾವಣಾ ಸುಧಾರಣೆ ಬಗ್ಗೆ ಚರ್ಚೆಯನ್ನ ಶುರು ಮಾಡಿದಂತವರು ಈಗ ಏಕಾಏಕಿ ವಿದೇಶ ಪ್ರವಾಸಕ್ಕೆ ಹೋಗ್ತೀರಂದ್ರೆ ನಿಮ್ಮ ಸಂಸತ್ತಿನ ಉಳಿಕೆಯ ಸದಸ್ಯರ ಮೇಲೆ ಏನು ಪರಿಣಾಮ ಬೀರ್ತದೆ ಒಂದು. ಆಮೇಲೆ ಕರ್ನಾಟಕಕ್ಕೆ ಬರೋದಾದ್ರೆ ಈಗ ಒಂದು ಮೊನ್ನೆ ಇವೆಲ್ಲ ಒಂದು ಈ ಇಡ್ಲಿ ಮೀಟಿಂಗು, ನಾಟಿ ಕೋಳಿ ಮೀಟಿಂಗು ಆದ್ಮೇಲೆ ಒಂದು ಸಂದೇಶ ಬಂದಿತ್ತು ಹೈಕಮಾಂಡ್ ನಿಂದ, ಈ ಅಧಿವೇಶನ ಮುಗಿಯವರೆಗೂ ಸುಮ್ಮನಿದೆ ಅಂತ. ಅಧಿವೇಶನ ಮುಗಿತದೆ, ಮುಂದಿನ ವಾರ ಮುಗಿತದೆ, ಇನ್ನೊಂದು ವಾರ ಅಧಿವೇಶನ ಇದೆ, ಮುಗಿತದೆ. ಮುಂದೆ ಏಕಾಏಕಿ ಮಾಡೋದ ಅಥವಾ ಅವ್ರು ಬಂದಾದ್ಮೇಲೆ ಅವ್ರು ಬರೋದು ಇನ್ನೊಂದು 10 ದಿನ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಸೊ ಒಟ್ಟಾರೆಯಾಗಿ ಇದು ಜನವರಿಗೆ ಬೀಳೋದು ಖಂಡಿತವಾಗಿಯೂ ನಿಜ. ಆದ್ರೆ ಜನವರಿಯಲ್ಲಿಯೂ ಏನಾಗುತ್ತೆ ಅನ್ನೋದು ಇಟ್ ಈಸ್ ಎನಿಬಡೀಸ್ ಗೆಸ್. ಯಾಕಂದ್ರೆ ಈ ತರದ ಸಂಧಾನ, ಈ ತರದ ಒಂದು ಒಗ್ಗಟ್ಟಿನ ಪ್ರದರ್ಶನ ಆದ್ಮೇಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇ ಅದೇ ಮಾತನ್ನ ಮತ್ತೆ ಆಡ್ತಿದ್ದಾರೆ. ಅವ್ರಿಗೆ ಯಾವ ಹೈಕಮಾಂಡ್ ಬಗ್ಗೆಯೂ ಗೌರವ ಇದ್ದಂತಿಲ್ಲ, ಪಕ್ಷದ ಅಧ್ಯಕ್ಷರ ಬಗ್ಗೆಯೂ ಗೌರವ ಇದ್ದಂತಿಲ್ಲ, ಕೊನೆಗೆ ತಮ್ಮ ತಂದೆಯ ಬಗ್ಗೆಯೂ ಗೌರವ ಇದ್ದಂತಿಲ್ಲ. ಯಾಕ ಅವರ ಸಿದ್ದರಾಮಯ್ಯನವರು ಹೇಳ್ತಾರೆ, ಪಾರ್ಟಿ ಹೈಕಮಾಂಡ್ ಹೇಳಿದಂಗೆ ನಾವು ಕೇಳ್ತೀವಿ ಅಂತೇಳಿ. ಆದ್ರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಈ ತರ ಮಾತಾಡೋದು ಅತ್ಯಂತ ಬೇಜವಾಬ್ದಾರಿನ. ಮತ್ತೆ ಬಹುಶಃ ಯಾಕೆ ಆ ಪಕ್ಷದಲ್ಲಿ ಅವ್ರಿಗೆ ಯಾಕೆ ಶಿಸ್ತು ಕ್ರಮ ಅಥವಾ ಶಿಸ್ತಿನ ಪಾಠ ಹೇಳೋದು ಯಾರು ಇಲ್ವಾ ಅಂತ. ನಿಜ ಸರ್, ಈ ಫಾರಿನ್ ಟ್ರಿಪ್ಪಿಗೆ ಹೋಗೋ ತಯಾರಿಯ ಬ್ಯುಸಿಯಲ್ಲಿರುವ ಯಾವ ಹೈಕಮಾಂಡ್ ನಾಯಕರು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಗುಟ್ಟಾಗಿ ಬಂದ್ಬಿಟ್ಟು ಈ ಮಾತನ್ನ ಹೇಳಿರಬಹುದು. ಯಾಕಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರಂತೂ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಈಗಷ್ಟೇ ಹೈಕಮಾಂಡ್ ನಿಂದ ಸಂದೇಶ ಬಂತು, ನೋ ಮೋರ್ ಪವರ್ ಟಸಲ್. ಇದೇ ಆಗಿತ್ತು ಯತೀಂದ್ರ ಅವ್ರ ಮಾತು. ಹೈಕಮಾಂಡ್ ನಾಯಕಂದ್ರೆ ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಅವರೇನು ಡೈರೆಕ್ಟ್ ಕಾಲ್ ಮಾಡಿ ಯತೀಂದ್ರ ಅವರಿಗೆ ಈ ಮಾತನ್ನ ಫಾರಿನ್ಗೆ ಹೋಗೋಕ್ ಮುಂಚೆ ತಿಳಿಸ್ಬಿಡೋಣ ಅಂತ ಹೇಳಿರೋ ಸಾಧ್ಯತೆ ಇದೆಯಾ ಅಂತ? ಯಾರು ಯತೀಂದ್ರ ಗುಟ್ಟಾಗಿ ಹೇಳೋದಕ್ಕೆ? ಯತೀಂದ್ರ ಸಿದ್ದರಾಮಯ್ಯ ಯಾರು? ಅವರು ಏನು ಕ್ಯಾಬಿನೆಟ್ ಸದಸ್ಯರ ಅಥವಾ ಈ ನಾಡು ಕಂಡ ಅತ್ಯಂತ ದೊಡ್ಡ ನಾಯಕರ ಏನು? ವಾಟ್ ಈಸ್ ಈ? ಮುಖ್ಯವಾಗಿ ಮಾಧ್ಯಮಗಳು ಅಥವಾ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಯತೀಂದ್ರ ಅಂತ ಮನುಷ್ಯ ಏನ್ ಹೇಳ್ಬೇಕು ಅಂದ್ರೆ, ಅವ್ರಿಗೆ ಸ್ವಲ್ಪ ಮೆಚುರಿಟಿ, ರಾಜಕೀಯ ಪ್ರಬುದ್ಧತೆ ಇದ್ರೆ ಈ ವಿಚಾರಗಳ ಬಗ್ಗೆ ಕಮೆಂಟ್ ಮಾಡೋದು ನನ್ನ ಸ್ಥಾನ ಅಲ್ಲ, ಇದನ್ನ ಹಿರಿಯರನ್ನ ಕೇಳ್ಕೊಳ್ಳಿ ಅಂತ ಹೇಳ್ಬೇಕು. ಇವರೇ ಹೈಕಮಾಂಡ್ ಜೊತೆ ಕೂತು ಕೇಳಿದ್ರ ತರ, ಇವರೇ ಎಲ್ಲವನ್ನೂ ಬಲ್ಲವ್ರ ತರ, ಇವ್ರಿಗೆ ಯಾರು ಇವ್ರಿಗೆ ಶಿಸ್ತನ್ನ ಹೇಳಲಾರ ಅನ್ನೋ ಒಂದು ಉಡಾಫೆಯಲ್ಲಿ ಮಾತಾಡೋದಿದೆಯಲ್ಲ, ಅದು ಬಹಳ ಬೇಜವಾಬ್ದಾರಿ. ಹೇಳಿದ್ನಲ್ಲ, ಅದೊಂದು ಉಡಾಫೆಯ ನಡವಳಿಕೆ ಅಷ್ಟೇ. ಯಾಕೆ ಹೈಕಮಾಂಡ್ ಇವ್ರಿಗೆ ಹೇಳ್ತಾರೆ? ಯಾರು ಯತೀಂದ್ರ ಸಿದ್ದರಾಮಯ್ಯ ಇವ್ರಿಗೆ ಯಾಕೆ ಹೇಳ್ತಾರ್ರಿ? ಖರ್ಗೆ ಬಂದು ಇವ್ರಿಗೆ ಹೇಳ್ತಾರ, ರಾಹುಲ್ ಗಾಂಧಿ ಬಂದು ಯತೀಂದ್ರ ಕರೆದು ಹಿಂಗಪ್ಪ ಅಂತ ಹೇಳ್ತಾರ? ಏನದು? ದಟ್ ಇಸ್ ಇರೆಸ್ಪಾನ್ಸಿಬಲ್. ಆದ್ರೆ ಈ ಪವರ್ ಟಸಲ್ ಅನ್ನೋದು ಏನಿದೆಯಲ್ಲ, ನಾನು ಪದೇ ಹೇಳ್ತಾ ಇದ್ದಂಗೆ, ಇದೊಂದು ಸಿನಿಮಾ ಅಲ್ಲ, ಇದೊಂದು ಸೀರಿಯಲ್. ಇದು ಇಟ್ಸ್ ಎನ್ ಎಪಿಸೋಡಿಕ್ ಡ್ರಾಮಾ. ಈಗ ಒಂದ್ ಅಂಕ ಮುಗಿತು, 2ನೇ ಅಂಕ ಶುರು, 3ನೇ ಅಂಕಕ್ಕೆ ಬಿತ್ತು. ಜನವರಿಯಿಂದ 3ನೇ ಅಂಕದಲ್ಲಿ ಏನಾಗುತ್ತೆ? ಮತ್ತೆ ಪಾರ್ಟಿ ಹೈಕಮಾಂಡ್ ಐದರ್ ವೇ, ಸಿದ್ದರಾಮಯ್ಯ ಪರ ಆಗ್ಲಿ ಡಿ ಕೆ ಶಿವಕುಮಾರ್ ಪರವಾಗ್ಲಿ ತೀರ್ಮಾನಗಳು ತಗೊಂಡು ಅದನ್ನು ನಿಭಾಯಿಸಬಲ್ಲಷ್ಟು ಸಾಮರ್ಥ್ಯವನ್ನು ಉಳಿಸಿಕೊಂಡಿದೆಯಾ ಅನ್ನೋದು ಇನ್ನೊಂದು ಪ್ರಶ್ನೆ. ನಾಳೆ ದಿನ ಸಿದ್ದರಾಮಯ್ಯನವ್ರನ್ನ ಹೋಗಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿದ ಮೇಲೆ ಸಿದ್ದರಾಮಯ್ಯ ಬಣ ಏನ್ ಮಾಡ್ತದೆ? ಸಿದ್ದರಾಮಯ್ಯನವ್ರ ಮಾತು ಕೇಳ್ತಾರೋ ಇಲ್ವೋ? ಏನಾಗುತ್ತೆ? ಆಲ್ ದ್ಯಾಟ್ ಈಸ್ ಅ ಕ್ವಶನ್ ಬಿಫೋರ್ ದ ಹೈಕಮಾಂಡ್. ಐದರ್ ವೇ ದೇ ಹ್ಯಾವ್ ಟು ಡೀಲ್ ವಿತ್ ಇಟ್. ಮಾಡಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಬಣ ಏನ್ ಮಾಡುತ್ತೆ? ಐದರ್ ವೇ ದೇ ಹ್ಯಾವ್ ಟು ಡೀಲ್ ವಿತ್ ಇಟ್. ಸೊ ಈ ಒಂದು ಸ್ಟ್ರಾಟಜಿ ಇದೆಯಲ್ಲ, ಸ್ಟ್ರಾಟಜಿ ಕೂತು ವಿಚಾರ ಮಾಡೋದಕ್ಕೆ ನಾಯಕರುಗಳು ಇಲ್ಲಿರಬೇಕು. ಅವ್ರ ಒಲವೆಲ್ಲ ವಿದೇಶದಲ್ಲಿ ಏನ್ ಮಾಡೋದು ಹೇಳಿ?
ವಿದೇಶ ಸಂಸತ್ತು ನಡೆದಾಗ ವಿರೋಧ ಪಕ್ಷದ ನಾಯಕ ಈ ತರ ವಿದೇಶ ಪ್ರವಾಸ ಹೋಗಿದ್ದನ್ನ ನಾನಂತೂ ನೋಡಿಲ್ಲಪ್ಪ. ನಾನು ಇಷ್ಟು ವರ್ಷ ರಾಜಕೀಯ ವರದಿಗಾರಿಕೆ ಮಾಡಿದ್ದೇನೆ, ಒಂದು ಉದಾಹರಣೆ ನನಗೆ ಗೊತ್ತಿಲ್ಲ. ಚುನಾವಣೆ ನಡೀತಾ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ, ಚುನಾವಣೆ ಮಧ್ಯದಲ್ಲಿ ಹೋಗ್ಬಿಡ್ತಾರೆ. ಸಂಸತ್ತಿನಲ್ಲಿ ನಡೀತಾ ಇದೆ, ಸಂಸತ್ತಿನಲ್ಲಿ ಇವರೇ ವಿರೋಧ ಮಾಡಿ ಪ್ರತಿಭಟನೆ ಮಾಡಿ ಯಾವ ವಿಚಾರ ಮಾತಾಡಬೇಕು ಅಂತ ಹೇಳ್ಕೊಂಡ್ ಬಂದು ಅದು ಚರ್ಚೆ ನಡೀತಾ ಇದೆ, ಇವ್ರು ಜಾಗ ಖಾಲಿ ಮಾಡ್ತಾರೆ. ಐ ಮೀನ್ ವಾಟ್ ಈಸ್ ದಿಸ್ ಅಂತ, ಇಸ್ ದಿಸ್ ಎನಿ ಕೈಂಡ್ ಆಫ್ ಲೀಡರ್ಶಿಪ್ ಅಟ್ ಆಲ್? ನನಗೆ ನಾಯಕತ್ವ ಬೇರೆ ಅಂದ್ರೆ ಬಿಟ್ಬಿಡು, ಬೇರೆ ಯಾರು ಬರ್ತಾರೆ, ಸಮಸ್ಯೆ ಬಗೆಹರಿಸ್ತಾರೆ, ಅದೇನಿದೆ ಮತ್ತೆ ಬೇರೆ. ಬಟ್ ಐದರ್ ಯು ಡೂ ಇಟ್ ಆರ್ ಯು ಡೋಂಟ್ ಡೂ ಇಟ್. ಈ ನಾಯಕತ್ವದ ನಾಟಕ ಸಾಕು ಅಂತ ನಾನು ಹೇಳುದು. ಈ ನಾಯಕತ್ವದ ನಾಟಕ ಇದು. ಈಗ ಈ ಸೋಷಿಯಲ್ ಮೀಡಿಯಾ ವಾರ್ ಏನ್ ನಡೀತಾ ಇದು ಸರ್, ವರ್ಲ್ಡ್ ಇಸ್ ವರ್ಲ್ಡ್ ಇತ್ಯಾದಿ ಇತ್ಯಾದಿ. ಈ ಸಂದರ್ಭದಲ್ಲೂ ಕೂಡ ಸೋನಿಯಾ ಗಾಂಧಿ ಅವರು ವಿದೇಶದಲ್ಲಿ ಇದ್ರು ಅನ್ನೋ ಮಾಹಿತಿ ಇದೆ. ಬಟ್ ನಮಗ್ ಸಿಕ್ಕಿದ್ದು ನಿಜವೋ ಸುಳ್ಳು, ಅವರೇ ಅದನ್ನ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದ್ರೆ, ಆರೋಗ್ಯ ಸಂಬಂಧಿ ಸಮಸ್ಯೆಗೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಸೋನಿಯಾ ಗಾಂಧಿ ಅವರು ವಿದೇಶಕ್ಕೆ ಹೋಗ್ತಾರೆ. ಆಯ್ತು, ಸೋನಿಯಾ ಗಾಂಧಿ ಅವರ ಹತ್ರನಾದ್ರೂ ವ್ಯಾಲಿಡ್ ರೀಸನ್ ಇರಬಹುದು. ರಾಹುಲ್ ಗಾಂಧಿ ಅವರ ಹತ್ರ ಏನ್ ರೀಸನ್? ರಾಹುಲ್ ಗಾಂಧಿ ಅವರ ಈ ಪದೇ ವಿದೇಶಿ ಪ್ರವಾಸ, ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋ ಸಂದರ್ಭದಲ್ಲಿ ಇದಕ್ಕೆ ಏನ್ ಕಾರಣ ಇರಬಹುದು ಅಂತ, ಮಹತ್ತರವಾದ ಕಾರಣ ವಿದೇಶ ಪ್ರವಾಸಕ್ಕೆ ಏನಿರಬಹುದು ಅಂತ? ವಿದೇಶ ಪ್ರವಾಸ ಸೋನಿಯಾ ಗಾಂಧಿ ಅವ್ರು ಮಾಡ್ಲಿ, ಅವ್ರ ವಯಸ್ಸಾಗಿದೆ, ಅನೇಕ ಆರೋಗ್ಯ ಸಮಸ್ಯೆಗಳಿದ್ದಾವೆ, ಅದು ಎಲ್ರಿಗೂ ಗೊತ್ತಿರೋ ಮಾತು. ಹೋಗ್ಲಿ, ಮತ್ ಬೇರೆ. ಯಾಕಂದ್ರೆ ಅವ್ರು ಯಾವ್ದು ಕೂಡ ಈ ಸಂಸತ್ತಿನ ನಾಯಕ ಸ್ಥಾನದಲ್ಲಿ ಅವರಿಲ್ಲ. ಈಗ ಸಂಸತ್ತಿನ ನಾಯಕ ವಿರೋಧ ಪಕ್ಷ ನಾಯಕ ಸ್ಥಾನದಲ್ಲಿ ಇರುವುದು ರಾಹುಲ್ ಗಾಂಧಿ. ಅವ್ರಿಗೆ ಜವಾಬ್ದಾರಿ ಬೇಕು. ಅವ್ರು ವಿದೇಶಕ್ಕೆ ಹೋಗ್ಬಾರ್ದು ಅಂತಲ್ಲ, ಯಾವಾಗ ಹೋಗ್ಬೇಕು ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಯಾವಾಗ ನಾನು ಶೆಡ್ಯೂಲ್ ಮಾಡ್ಕೋಬೇಕು ಈ ಒಂದು ಪ್ರವಾಸಗಳನ್ನ? ವರ್ಷ ಪೂರ್ತಿ ಟೈಮ್ ಇರ್ತದೆ, ಅಧಿವೇಶನ ನಡೆಯುವಾಗ, ಚುನಾವಣೆ ನಡೆಯುವಾಗ ಯಾಕೆ ಹೋಗ್ಬೇಕು? ಅದು ಟೈಮ್ ಇಲ್ವಾ? ವಿದೇಶ ಪ್ರವಾಸ ನಿಮಗೆ ಯಾವುದೇ ಕಾರಣಗಳಿರಲಿ, ಅವು ಸಾರ್ವಜನಿಕವಾಗಿರ್ಲಿ, ಖಾಸಗಿ ಆಗಿರ್ಲಿ, ಯು ಕ್ಯಾನ್ ಟ್ರಾವೆಲ್. ದರ್ ಇಸ್ ನೋ ಬಡಿ ಇಸ್ ಸೇಯಿಂಗ್ ನೋ ಟು ದಟ್. ಇಟ್ ಇಸ್ ಅ ಫ್ರೀಡಮ್. ಆದ್ರೆ ನಿಮ್ಗೊಂದು ಜವಾಬ್ದಾರಿ ಇದೆಯಲ್ಲ, ಇಲ್ಲಿ ಮನೆಯಲ್ಲಿ ಡೊಮೆಸ್ಟಿಕ್ ರೆಸ್ಪಾನ್ಸಿಬಿಲಿಟೀಸ್ ಇದಾವಲ್ಲ, ಸಂಸತ್ತಿನ ಜವಾಬ್ದಾರಿ ಇದೆ, ಪಕ್ಷದ ಜವಾಬ್ದಾರಿ ಇದೆ, ಇದನ್ನ ನಿಭಾಯಿಸ್ಕೊಂಡು ನೀವು ಹೋಗಿ. ಮತ್ತೆ ಈ ಒಂದು ಪ್ರಬುದ್ಧತೆಯನ್ನು ನನಗಂತೂ ಕಂಡು ಬರ್ತಾ ಇಲ್ಲ ಹೊರನೋಟಕ್ಕೆ. ಆಂತರಿಕವಾಗಿ ಏನು ಕಾರಣಗಳಿದಾವ ಗೊತ್ತಿಲ್ಲ, ಬಟ್ ಹೊರನೋಟಕ್ಕಂತೂ ಕಾಣ್ತಾ ಇಲ್ಲ ಇದು. ಈಗ ಕಲಾಪ ಅದರಲ್ಲಿ ಭಾಗಿಯಾಗಬೇಕಾಗಿರೋ ದಾಯಿತ್ವ ಇದೆಲ್ಲ ಸರಿಯೇ ಸರ್. ನಾವು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಯೋಚನೆ ಮಾಡೋಣ. ರಾಹುಲ್ ಗಾಂಧಿ ಅವರ ಉಪಸ್ಥಿತಿ, ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ ಕಲಾಪ ಮುಗಿಯುವ ಹೊತ್ತಿಗೆ ಇಲ್ಲಿನ ಇಬ್ಬರು ನಾಯಕರನ್ನ ಕರೆಸ್ಕೊಂಡು ಮಾತನಾಡುವ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ. ಕ್ಯಾನ್ ಇಟ್ ಬಿ ಲೈಕ್ ಕೀಪ್ ಆನ್ ಗೋಯಿಂಗ್? ಆಯ್ತು, ಅಧಿವೇಶನ ಆಯ್ತು, ಬಜೆಟ್ ಬರಲಿ, ಬಜೆಟ್ ಆದ್ಮೇಲೆ ಮತ್ತೊಂದು ಬರಲಿ, ನೋಡೋಣ, ಕಾಯೋಣ, ಈ ರೀತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್, ಅದರಲ್ಲೂ ಎಸ್ಪೆಷಲಿ ರಾಹುಲ್ ಗಾಂಧಿ ಅವರು ಟೈಮ್ ಬೈ ಮಾಡುವಷ್ಟು ಲಕ್ಸುರಿ ಇದೆಯಾ ಅವರ ಹತ್ರ ಅಂತ? ಟೈಮ್ ಬೈ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅಲ್ಲ, ನಾನು ಅನ್ಕೊಂಡಂಗೆ ಇಟ್ ಇಸ್ ಸಿದ್ದರಾಮಯ್ಯ. ಯಾಕಂದ್ರೆ ಸಿದ್ದರಾಮಯ್ಯ ತಮ್ಮ ಸ್ವ ಇಚ್ಛೆಯಿಂದ ತೀರ್ಮಾನ ತಗೊಂಡ್ಬಿಟ್ರೆ ಇದಕ್ಕೆ ಏನು ಪ್ರಾಬ್ಲಮ್ ಇಸ್ ಎಂಡ್, ಸಮಸ್ಯೆನೇ ಇಲ್ಲ ಮುಂದೆ. ಆದ್ರೆ ಹಾಗಾಗ್ತಾ ಇಲ್ಲ. ಅದಕ್ಕೋಸ್ಕರ ರಾಹುಲ್ ಗಾಂಧಿಗೆ ಏನೀಗ ಒಂದು ರೀತಿಯ ಕರ್ನಾಟಕದ ಅತ್ಯಂತ ದೊಡ್ಡ ನಾಯಕರಿಬ್ರು, ಇವ್ರನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು. ಆ ನಿಭಾಯಿಸುವ ಪ್ರಕ್ರಿಯೆ ಮೊದಲನೇ ಹೆಜ್ಜೆ ಇವ್ರಿಬ್ಬರನ್ನು ಕೂರ್ಸ್ಕೊಂಡು ಮಾತಾಡೋದು, ಅದನ್ನು ಮಾಡ್ತಾ ಇಲ್ಲ. ಈಗ ಈ ಒಂದು ಚರ್ಚೆ ಶುರುವಾಯ್ತಲ್ಲ ಬಿಹಾರ ಚುನಾವಣೆ ನಂತರ, ಆ ಕಾಲದಲ್ಲಿ ರಾಹುಲ್ ಗಾಂಧಿ ಇಂಡಿಯಾದಲ್ಲೇ ಇದ್ರು, ಆಮೇಲೆ ದೇಶಕ್ಕೆ ಹೋಗ್ತಾರೆ, ಆಮೇಲೆ ಮತ್ತೆ ವಾಪಸ್ ಬರ್ತಾರೆ. ಈ ಸಂಸತ್ತಿನ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಆಗ್ತದೆ, ಅಥವಾ ಅಲ್ಲಿ ಕಾಂಗ್ರೆಸ್ಸಿನ ಸಂಸದೀಯ ಸಭೆ ಮೀಟಿಂಗ್ ಆಗ್ತದೆ, ಆವಾಗ ಕೂಡ ಕರಿಬಹುದಿತ್ತು. ಇಷ್ಟೆಲ್ಲ ನಡೆದಾಗ ಒಂದು ಫೋನ್ ಅಲ್ಲಿ ಹೇಳ್ತಾರೆ ಅವ್ರಿಗೆ, ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಳ್ಳಿ, ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಅಂತ. ಅವಾಗ್ಲೂ ಕೂಡ ಇಬ್ಬರನ್ನ ಕೂರ್ಸ್ಕೊಂಡು ಮಾತಾಡಬಹುದಿತ್ತು. ಇಬ್ರು ನೀವು ಸೇರ್ಕೊಂಡು ಮಾತಾಡ್ಕೊಳ್ಳಿ ಅನ್ನೋದು ಒಂದು. ಇಬ್ರು ಸೇರ್ಕೊಂಡು ಮಾತಾಡ್ಕೊಂಡು ನನ್ನ ಹತ್ರ ಬನ್ನಿ ಮಾತಾಡ ಅಂತ ಹೇಳೋದು ಒಂದು ಬೇರೆ. ಈಗ ಇವರಿಬ್ರು ಸೇರ್ಕೊಂಡು ಮಾತಾಡ್ದೇನಿದೆ ರೀ? ಈಗ ಅವ್ರ ಸ್ಟ್ಯಾಂಡ್ ಇವ್ರ ಸ್ಟ್ಯಾಂಡ್ ಇವರು ತಮ್ಮ ಪರಸ್ಪರ ನಿಲುವನ್ನ ಬಹಿರಂಗಗೊಳಿಸಿ ಆಗಿದೆ. ಇಬ್ರು ಸೇರ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ರು. ಮುಂದೇನು ಇದಕ್ಕೊಂದು ರೆಸಲ್ಯೂಷನ್ ಕೊಡಬೇಕಾದ ಪಾರ್ಟಿ ಹೈಕಮಾಂಡ್. ಕೊನೆಗೆ ವೇಣುಗೋಪಾಲ್ ಹೇಳಿದ್ರು, ಸಂಸದೀಯ ಸಭೆ ನಡೆಯೋ ಕಾಲದಲ್ಲಿ ಇದನ್ನು ಚರ್ಚೆ ಮಾಡಿದ್ವಿ, ಶೀಘ್ರದಲ್ಲಿ ಇಬ್ರು ನಾಯಕರನ್ನು ಕರಿತೀವಿ ಅಂತ ಹೇಳಿದ್ರು. ಶೀಘ್ರದಲ್ಲಿ ಅಂದ್ರೆ ಯಾವಾಗ? ಅದ ಕರೆಯೋ ಕಾಲದಲ್ಲಿ ಫಾರಿನ್ ಜರ್ಮನಿಗೆ ಹೋಗ್ಬಿಡ್ತಾರೆ ಸಾಹೇಬ್ರು. ಮುಂದೆ ಹೂ ಇಸ್ ರೆಸ್ಪಾನ್ಸಿಬಲ್? ಈಗ ಯಾರು ರಜೆ ಮೇಲೆ ಹೋದ್ರೆ ಯಾಕೆ ಇನ್ಚಾರ್ಜ್ ಕೊಡ್ತಾರಲ್ಲ, ಹೂ ಇಸ್ ಇನ್ಚಾರ್ಜ್ ಟುಡೇ? ನೀವು ರಜೆ ಮೇಲೆ ಹೋದಾಗ ಹೂ ಇಸ್ ಇನ್ಚಾರ್ಜ್? ಆಸ್ ಆನ್ ಟುಡೇ ಹೂ ಇಸ್ ಇನ್ಚಾರ್ಜ್ ಆಫ್ ದ ಪಾರ್ಟಿ? ಅಂಡ್ ವಾಟ್ ಈಸ್ ಬಿ ಡೂಯಿಂಗ್? ವಾಟ್ ಈಸ್ ಇಸ್ ಬ್ರೀಫ್? ಈ ಖರ್ಗೆ ಅವರಂತ ಒಬ್ಬ ಹಿರಿಯ ನಾಯಕರನ್ನ ಇಟ್ಕೊಂಡು ನೀವು ಅವರನ್ನ ನೀವು ನಾನಿದ್ದಾಗ ಅವ್ರಿಗೆ ಕಂಪ್ಲೀಟ್ ನೀವು ಸ್ವಾತಂತ್ರ್ಯ ಕೊಡದಿದ್ರೆ ಹೇಗೆ?
ಖರ್ಗೆ ಅವ್ರಿಗಾದ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ರೆ ಅವ್ರ ಬಗೆಹರಿಸ್ತಾರೆ. ನಿಜ ಸರ್. ಇದ್ರ ಜೊತೆಯಲ್ಲೇ ಇವಾಗ ಅಧಿವೇಶನದ ಸಂದರ್ಭದಲ್ಲಿ ಯಾವೊಬ್ಬ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡಿದ್ರು ಕೂಡ ಅವ್ರ ಬಾಯಿಂದ ಬರ್ತಾ ಇರುವ ಸಿಂಗಲ್ ಸ್ಟೇಟ್ಮೆಂಟ್ ಅಂದ್ರೆ ಹೈಕಮಾಂಡ್ ನಿರ್ಧಾರ, ಹೈಕಮಾಂಡ್ ತೀರ್ಮಾನ. ಈಗ ಹೈಕಮಾಂಡ್ ತೀರ್ಮಾನವನ್ನೇ ನಂಬಿ ಕೂತಿರುವ ರಾಜ್ಯ ಕಾಂಗ್ರೆಸ್ ನಾಯಕರ ಕತೆ ಏನ್ ಹಾಗಾದ್ರೆ ಅಂತ. ಇವರ ಕಾಯುವಿಕೆ ಯಾವಾಗ ಅಂತ್ಯ ಆಗ್ಬಹುದು? ಇವರೆಲ್ಲಾ ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಬಂದ ಮೇಲಾದ್ರೂ ಆಗತ್ತಾ? ಈಗ ನಮ್ಗೆ ಒಂದೆರಡು ಸಿನಾರಿಯೋ ಊಹಿಸ್ಕೊಳ್ಳೋಣ. ಒಂದು, ಈಗ ಫಾರಿನ್ ಟ್ರಿಪ್ ಇಂದ ಬರ್ತಾರೆ, ಜನವರಿಗೆ ದೇವರಾಜ ಅರಸು ಅವರ ದಾಖಲೆಯನ್ನು ನಾನು ದಾಟಿ ಬಿಟ್ಟೆ ಅಂತ ಸಿದ್ದರಾಮಯ್ಯನವ್ರಿಗೆ ಹೆಗ್ಗಳಿಕೆ ಬರ್ತದೆ. ಅವಾಗ ಕರೆಸ್ಕೊಂಡು ಕೂತ್ಕೊಂಡು ಮಾತಾಡ್ತಾರ. ಮತ್ತೆ ಅವಾಗ್ಲೂ ಕೂಡ ಇಲ್ಲ, ರಾಜ್ಯಕ್ಕೆ ಅತ್ಯಂತ ಹೆಚ್ಚು ಬಜೆಟ್ ಅನ್ನು ಕೊಟ್ಟ ದಾಖಲೆ ನನ್ನದಾಗಬೇಕು, ಅದಕ್ಕೆ ಮಾರ್ಚ್ ವರೆಗೂ ಬಿಡಿ ಅಂತ ಕೇಳ್ತಾರ. ಅವಾಗ್ಲೂ ರಾಹುಲ್ ಗಾಂಧಿ ಸುಮ್ಮನೆ ಇರ್ತಾರ. ಮಾರ್ಚ್ ವರೆಗೂ ನೋಡೋಣ. ಆಮೇಲೆ ಮಾರ್ಚ್ ಅಲ್ಲಿ ಬಜೆಟ್ ಆದ್ಮೇಲೆ ಇಲ್ಲ ಅತ್ಯಂತ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿ ನಾನೇ ಆಗ್ಬೇಕು ಅನ್ನೋ ದಾಖಲೆ ನನಗೆ ಬೇಕು ಅಂದ್ಬಿಟ್ರೆ ಈ ದಾಖಲೆಗಳು ತಗೊಂಡು ಮಾಡೋದೇನು? ವಾಟ್ ಇಸ್ ದ ಪಾಯಿಂಟ್ ಆಫ್ ಆಲ್ ದೀಸ್ ಮಿನಿಟಸ್ ರೆಕಾರ್ಡ್ಸ್? ಈ ಒಂದು ಮಾತು, ಒಂದು ಒಪ್ಪಂದ ಇದೆ ಅಂತ ಎಲ್ಲರೂ ಗೊತ್ತಾಗಿದೆ. ಈಗ ಸಿದ್ದರಾಮಯ್ಯ ಕೂಡ ಎಲ್ಲಿಯೂ ಈ ಒಪ್ಪಂದ ಆಗಿಲ್ಲ ಅಂತ ಹೇಳಿಲ್ಲ.